ಹಾಯ್ ಫ್ರೆಂಡ್ಸ್, ವಾಟ್ಸಪ್ಪಲ್ಲಿ ಯೂಸರ್ ನೇಮ್ ಅಂತ ಹೊಸ ಒಂದು ಅಪ್ಡೇಟ್ ಬಂದಿದೆ. ತುಂಬ ಜನಕ್ಕೆ ನೋಟಿಫಿಕೇಷನ್ ಬಂದಿರುತ್ತೆ. ಚಾಟಲ್ಲಿ ನೀವು ಚಾಟ್ ಮಾಡ್ತಾ ಇರುವಾಗ ಮೇಲ್ಗಡೆ ಬಂದಿರುತ್ತೆ ನೋಟಿಫಿಕೇಷನ್. ಅದು ನಿಮಗೆ ಬೇಡ ಅಂತ ನೀವು ಅದನ್ನು ತೆಗೆದಾಕಿರ್ತೀರ. ಆದರೆ ಇದು ಎಲ್ಲರೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಇದರಿಂದ ಏನು ಯೂಸ್ ಇದೆ ಅಂತ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾವ ರೀತಿಯಾಗಿ ಯೂಸರ್ ನೇಮನ್ನು ಕ್ರಿಯೇಟ್ ಮಾಡೋದು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಖಂಡಿತ ತಿಳಿಸ್ಕೊಡ್ತೀನಿ. ಈ ಒಂದು ವಿಡಿಯೋವನ್ನು ಕೂಡ ಕೊನೆವರೆಗೂ ನೋಡಿ. ಹಾಗೆ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡುವಂಥ ವಿಡಿಯೋವನ್ನು ನೀವು ನೋಡೋದಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಯಿತಾ. ನೀವು ನೋಡ್ತಾ ಇರೋದು ಬದ್ರನಾಯಕ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈಗ ಆಲ್ಮೋಸ್ಟ್ ಎಲ್ಲರೂ ಕೂಡ ವಾಟ್ಸಪ್ಪನ್ನು ಯೂಸ್ ಮಾಡ್ತೀರಾ. ಆದ್ದರಿಂದ ಯಾರೆಲ್ಲ ಯೂಸ್ ಮಾಡ್ತಾ ಇರ್ತೀರಲ್ವ ಅವರೆಲ್ಲರೂ ಕೂಡ ಬೇಗ ಯೂಸರ್ ನೇಮನ್ನು ತೊಗೊಂಡ್ಬಿಡಿ. ನೀವು ಲೇಟ್ ಮಾಡಿದರೆ ನಿಮಗೆ ಬೇಕಾಗಿರುವಂಥ ಯೂಸರ್ ನೇಮ್ ನಿಮಗೆ ಸಿಗೋದಿಲ್ಲ. ಯಾಕಂತಂದರೆ ಈ ಯೂಸರ್ ನೇಮ್ ಏನಿದೆ ಅದು ಒಂದು ಯೂಸರ್ ನೇಮನ್ನು ಒಬ್ಬರಿಗೆ ಮಾತ್ರ ಕೊಡೋಕ್ಕಾಗುತ್ತೆ. ಈಗ ಬದ್ರನಾಯಕ್ ಅಂತ ಯೂಸರ್ ನೇಮ್, ಈಗ ನಂದು ಬದ್ರನಾಯಕ್ ಅಂತ ನಾನು ಯೂಸರ್ ನೇಮನ್ನು ಕ್ರಿಯೇಟ್ ಮಾಡಿದರೆ ಇನ್ನೊಬ್ಬರು ಅದೇ ಹೆಸರಲ್ಲಿ ಅದೇ ಸ್ಪೆಲ್ಲಿಂಗಲ್ಲಿ ಆ ಯೂಸರ್ ನೇಮನ್ನು ಕ್ರಿಯೇಟ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ನೀವು ಯಾರ್ಯಾರೆಲ್ಲ ಯೂಸರ್ ನೇಮನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕು ಅಂತ ಇದ್ದೀರಾ ಅವರೆಲ್ಲರೂ ಕೂಡ ಬೇಗ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈಗ ನೀವು ಯೂಸರ್ ನೇಮನ್ನು ಕ್ರಿಯೇಟ್ ಮಾಡೋದ್ರಿಂದ ಏನು ಉಪಯೋಗ ಅಂತಂದರೆ, ಈಗ ನೀವು ನಿಮ್ಮನ್ನು ಯಾರಾದರೂ ಕಾಂಟ್ಯಾಕ್ಟ್ ಮಾಡಬೇಕು ಅಂತಂದರೆ ನಿಮ್ಮ ಯೂಸರ್ ನೇಮ್ ಮೂಲಕನೂ ಅವರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಅದೇ ರೀತಿಯಾಗಿ ನೀವು ನಿಮ್ಮ ಯೂಸರ್ ನೇಮ್ ಮೂಲಕ ಅವರು ಕಾಂಟ್ಯಾಕ್ಟ್ ಮಾಡಬಾರ್ದು ಅಂತ ಇದ್ದರೆ ನೀವು ಆ ಯೂಸರ್ ನೇಮಿಗೆ ಒಂದು ಕೋಡನ್ನು ಸೆಟ್ ಮಾಡಿ ಇಡಬೇಕಾಗುತ್ತೆ. ಆ ಕೋಡನ್ನು ಸೆಟ್ ಮಾಡಿ ಇಟ್ಟರೆ ಆ ಯೂಸರ್ ನೇಮ್ ಅವ್ರ ಹತ್ರ ಇದ್ದರೂ ನಿಮಗೆ ಅವರು ವಿಡಿಯೋ ಕಾಲ್ ಅಥವಾ ವಾಟ್ಸಪ್ಪಲ್ಲಿ ಚಾಟ್ ಮಾಡೋದಕ್ಕಾಗಲ್ಲ. ನಿಮ್ಮ ಹತ್ರ ಇರುವಂಥ ಕೋಡನ್ನು ಅವರು ಎಂಟರ್ ಮಾಡಿದರೆ ಮಾತ್ರ ನಿಮಗೆ ವಿಡಿಯೋ ಕಾಲ್ ಹಾಗೆ ಮೆಸೇಜ್ ಏನು ಬೇಕಾದರೂ ಮಾಡ್ಬೋದು. ಇಲ್ಲಾಂದರೆ ಮಾಡೋಕ್ಕಾಗೋದಿಲ್ಲ ಆಯಿತಾ. ಯೂಸರ್ ನೇಮ್ ಮೂಲಕ ಯಾರೆಲ್ಲ ನಿಮ್ಮ ಕಾಂಟ್ಯಾಕ್ಟ್ ಮಾಡ್ತಾರೆ ವಾಟ್ಸಪ್ಪಲ್ಲಿ ಅವರಿಗೆ ನಿಮ್ಮ ಮೊಬೈಲ್ ನಂಬರ್ ಯಾವುದು ಕೂಡ ಕಾಣಿಸೋದಿಲ್ಲ, ನಿಮ್ಮ ಯೂಸರ್ ನೇಮ್ ಅಷ್ಟೇ ಕಾಣಿಸ್ತದೆ. ಫ್ರೆಂಡ್ಸ್, ನಿಮ್ಮದು ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ಕಲ್ಲಿ ಯೂಸರ್ ನೇಮ್ ಇರುತ್ತಲ್ವ, ಆ ಯೂಸರ್ ನೇಮು ಕೂಡ ಬಳಸ್ಕೊಳ್ಬೋದು ಆಯಿತಾ. ನಿಮ್ಮದು ಆಲ್ರೆಡಿ ನಿಮಗೆ ಬೇಕಾಗಿರುವಂಥ ಯೂಸರ್ ನೇಮ್ ಇನ್ಸ್ಟಾಗ್ರಾಮ್ ಅಕೌಂಟಲ್ಲಿ ಇದೆ ಅಂತಂದರೆ ನೀವು ಈಗ ರಿಸರ್ವ್ ಮಾಡಬೇಕು ಅಂತ ಇಲ್ಲ. ಈಗ ಜಸ್ಟ್ ನೀವು ವಾಟ್ಸಪ್ ಯೂಸರ್ ನೇಮ್ ಏನಿದೆ ಆಪ್ಷನ್ ಅದನ್ನು ರಿಸರ್ವ್ ಮಾಡ್ಕೊಳ್ಬೋದು ಆಯಿತಾ. ಈಗ ಯೂಸ್ ಮಾಡೋಕ್ಕಾಗಲ್ಲ, ಯೂಸ್ ಮಾಡೋದಕ್ಕೆ ಅಪ್ಡೇಟನ್ನು ತಂದಿಲ್ಲ. ಈಗ ಸ್ವಲ್ಪ ದಿನದಲ್ಲೇ ಯೂಸ್ ಮಾಡೋದಕ್ಕೂ ಕೂಡ ಅಪ್ಡೇಟನ್ನು ತರ್ತಾರೆ. ಈಗ ನೀವು ರಿಸರ್ವ್ ಮಾಡಿ ಇಟ್ಕೊಳ್ಬೇಕು. ಆಮೇಲೆ ನಿಮಗೆ ಅದೇ ಹೆಸರಲ್ಲಿ ಬೇಕು ಅಂತಂದರೆ ಸಿಗೋದಿಲ್ಲ. ಈಗ ಎಲ್ಲರೂ ಕೂಡ ರಿಸರ್ವ್ ಮಾಡ್ಕೊಳ್ತಾ ಇದ್ದಾರೆ. ಅದನ್ನು ಬಳಸೋದಕ್ಕೆ ಆಗೋದಿಲ್ಲ ಆಯಿತಾ. ಈಗ ಎಲ್ಲರೂ ಕೂಡ ರಿಸರ್ವ್ ಮಾಡಿ ಇಟ್ಕೊಳ್ಳಿ. ಈಗ ನಿಮ್ಮದು ಆಲ್ರೆಡಿ ನಿಮಗೆ ಬೇಕಾಗಿರುವಂತಹ ಯೂಸರ್ ನೇಮ್ ಇನ್ಸ್ಟಾಗ್ರಾಮಲ್ಲಿ ಇದ್ದರೆ ನೀವು ರಿಸರ್ವ್ ಮಾಡಿಕೊಳ್ಬೇಕು ಅಂತ ಕೂಡ ಇರೋದಿಲ್ಲ. ಆ ಯೂಸರ್ ನೇಮನ್ನು ಯಾರಿಗೂ ಕೂಡ ಕೊಡೋದಿಲ್ಲ ಆಯಿತಾ. ನಿಮ್ಮದು ಇನ್ಸ್ಟಾಗ್ರಾಮಲ್ಲಿ ಇದ್ದರೂ ಕೂಡ ಆಗುತ್ತೆ. ವಾಟ್ಸಪ್ಪಲ್ಲಿ ಮತ್ತೆ ಹೊಸದಾಗಿ ಯೂಸರ್ ನೇಮನ್ನು ಕ್ರಿಯೇಟ್ ಮಾಡಬೇಕು ಅಂತ ಇಲ್ಲ. ಬೇರೆ ಯೂಸರ್ ನೇಮನ್ನು ಕ್ರಿಯೇಟ್ ಮಾಡಬೇಕು ಅಂತ ಇದ್ದರೆ ಮತ್ತೆ ವಾಟ್ಸಪ್ಪಲ್ಲಿ ಕ್ರಿಯೇಟ್ ಮಾಡ್ಕೊಳ್ಬೇಕು ಆಯಿತಾ. ಈಗ ನೀವು ರಿಸರ್ವ್ ಮಾಡ್ಕೊಂಡಿಲ್ಲ ಅಂತಂದರೆ ನಿಮಗೆ ಬೇಕಾಗಿರೋದು ಸಿಗೋದಿಲ್ಲ. ಯಾಕಂದರೆ ನಿಮ್ಮ ಹೆಸರಲ್ಲಿ ಬೇರೆಯವರು ಕೂಡ ಇರ್ತಾರೆ. ಬೇರೆ ಬೇರೆ ಯೂಸರ್ ನೇಮನ್ನು ಆ್ಯಡ್ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಈಗ ಇಲ್ಲಿಗೆ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಯೂಸರ್ ನೇಮ್ ಯಾವ ರೀತಿಯಾಗಿ ಕ್ರಿಯೇಟ್ ಮಾಡೋದು ಅನ್ನೋದು ಬರುತ್ತೆ. ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.